ತುರುವೇಕೆರೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ರಸ್ತೆ ತಡೆದು ಸಾರ್ವಜನಿಕರಿಂದ ಪ್ರತಿಭಟನೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ ತಟ್ಟಿದೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಜನರು ಪರದಾಡ್ತಾ ಇದ್ರೆ, ಇದೀಗ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತ ಗ್ಯಾಸ್ ಸಿಲಿಂಡರ್ ಸರಬರಾಜಿನ ಸಮಸ್ಯೆಯಿಂದ ಕಂಗೆಟ್ಟ ಗ್ರಾಹಕರು ಏಕಾಏಕಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ ಘಟನೆ ತುರುವೇಕೆರೆ ತಾಲೂಕಿನಲ್ಲಿ ನಡೆದಿದೆ. ಹೌದು, ತುರುವೇಕೆರೆ ತಾಲೂಕಿನಲ್ಲಿ ಸಿಲಿಂಡರ್ ಸಮಸ್ಯೆ ತಲೆದೂರಿದ್ದು, ಗ್ಯಾಸ್ ಬುಕ್ಕಿಂಗ್ ಮಾಡಿದ್ರೂ ಸಹ ಸಿಲಿಂಡರ್ ಬಂದಿಲ್ಲ ಎಂದು ಗ್ರಾಹಕರು ಮಂಗಳವಾರ ಜಿಕೆ ಗ್ಯಾಸ್ ಏಜೆನ್ಸಿ ಮುಂದೆ ಜಮಾವಣೆಯಾಗಿದ್ರು. ಆಗ ತಹಸೀಲ್ದಾರ್ ಅವರು ಘಟನಾ ಸ್ಥಳಕ್ಕೆ ಧಾವಿಸಿ ಏಜೆನ್ಸಿಗೆ 500 ಗ್ಯಾಸ್ ಸಿಲಿಂಡರ್ ಅನ್ನ ಪಟ್ಟಣದ ಜನತೆಗೆ ಸರಬರಾಜು ಮಾಡುವಂತೆ ಸೂಚನೆಯನ್ನ ನೀಡಿದ್ರು. ಜೊತೆಗೆ 1050 ಸಿಲಿಂಡರ್ಗಳನ್ನ ಗ್ರಾಹಕರಿಗೆ ತಲುಪಿಸುವಂತೆ ನಿರ್ದೇಶನವನ್ನ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ನಿನ್ನೆ ನಾವು ಹೇಳಿದಾಗೆ ನಮಗೆ 1050 ಸಿಲಿಂಡರ್ ಬಂದಿದೆ. ನಿನ್ನೆನೂ ಕೂಡ ಇದ್ದಿದ್ದು ಎಲ್ಲ ನಾವು ವಿಲೇಜ್ಗೆ ಎಲ್ಲ ಕೊಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಮ್ಮ ಸಾರ್ವಜನಿಕರು ಯಾವುದೇ ಗೊಂದಲಕ್ಕೆ ಗೀಡಾಗಬಾರ್ದು. ಯಾಕಂದ್ರೆ ಸ್ವಲ್ಪ ತಾಳ್ಮೆ ಸಂಯಮದಿಂದ ವರ್ತನೆ ಮಾಡಿದ್ರೆ ನಮ್ಗೆಲ್ಲ ಅನುಕೂಲ ಆಯ್ತದೆ. ನಮಗೆ ತಾಲೂಕು ಆಡಳಿತ ಜೊತೆ ನೀವು ಸಹಕರಿಸಬೇಕು. ಇವತ್ತು 1050 ಬಂದಿದೆ. ಇವತ್ತು ನಾವು ಇಲ್ಲೇ ಬಿಲ್ಲಿಂಗ್ ಮಾಡ್ಬಿಟ್ಟು ಗೋಡನ್ನಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇಲ್ಲಿ ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಸೀನಿಯರಿಟಿ ನೋಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಅದೇ ರೀತಿ ನಾಳೆನೂ ಕೂಡ ಬರುತ್ತೆ, ನಾಡಿದೂ ಕೂಡ ಬರುತ್ತೆ. ಎವ್ರಿ ಡೇ ಈಗ 1000 ಬರ್ತಾ ಇದೆ. ನಮಗೆ 2-3 ಡೇಸ್ ಅಲ್ಲಿ ನಮ್ಮ ಎಲ್ಲ ಗೊಂದಲಗಳು ಎಲ್ಲ ಇದಾಯ್ತು, ಪರಿಹಾರ ಆಯ್ತದೆ. ದಯವಿಟ್ಟು ನಮ್ಮ ಸಾರ್ವಜನಿಕರು, ನಾಗರಿಕರು ನಮಗೆ ಸಹಕರಿಸಿ. ದಯವಿಟ್ಟು ಯಾರು ರಸ್ತೆ ತಡೆ ಮಾಡೋದು ಇದೆಲ್ಲ ಮಾಡಿದ್ರೆ ನಮಗೆ ಬೇರೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆಲ್ಲ ತೊಂದರೆ ಇದೆ. ಯಾಕಂದ್ರೆ ಬೇರೆಯವರು ಪೇಷಂಟ್ಸ್ ಇರ್ತಾರೆ, ವೃದ್ಧರು ಇರ್ತಾರೆ, ರೋಗಿಗಳು ಇರ್ತಾರೆ, ಅವರೆಲ್ಲ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಇರುತ್ತೆ. ಹಾಗಾಗಿ ದೈನಂದಿನ ಚಟುವಟಿಕೆಗಳು ಸಾರ್ವಜನಿಕ ಹೋಗ್ತಾ ಇದ್ರೆ ಅವ್ರಿಗೆ ಯಾರು ತೊಂದರೆ ಮಾಡಬೇಡಿ. ನಿಮಗೆ ಗ್ಯಾಸ್ ಅನ್ನ ಕೊಡಿಸೋ ಜವಾಬ್ದಾರಿ ನಮ್ದು. ಹಾಗಾಗಿ ಇವತ್ತು ಈಗ 1050 ಏನ್ ಬಂದಿದೆ ಅದೆಲ್ಲ ನಮ್ಮ ಇಲ್ಲಿ ಬಂದಿರುವಂತದ್ದು ಯಾರ್ಯಾರದು ಬುಕಿಂಗ್ ಆಗಿದೆ ಅವ್ರಿಗೆಲ್ಲ ನಾವು ಕೊಡ್ತೀವಿ. ಪ್ರತಿ ಹಳ್ಳಿಗೂ ಗ್ಯಾಸ್ ಸರಬರಾಜು ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಅನ್ನ ತಲುಪಿಸಿಲ್ಲ ಎಂದು ಅಸಮಾಧಾನಗೊಂಡ ನೂರಾರು ಗ್ರಾಹಕರು ಇಂದು ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಬಳಿಕ ಮತ್ತೆ ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಅವರು ಗ್ರಾಹಕರನ್ನ ಮನವೊಲಿಸಿ ಸಿಲಿಂಡರ್ ಸರಬರಾಜು ಖಚಿತಪಡಿಸುವ ಭರವಸೆಯನ್ನ ನೀಡಿದ ನಂತರ ಗ್ರಾಹಕರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಇನ್ನು ಈ ಘಟನೆಯಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.